ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರೊಟ್ಟಿ, ಚಪಾತಿ, ಅನ್ನ, ದೋಸೆ, ಮುದ್ದೆ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಸೈಡ್ ಡಿಶನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಮಾಡಿರ್ಬೋದು. ತುಂಬ ಈಸಿನೂ ಟೇಸ್ಟಿನೂ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವ್ರಿ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಈಗ ಒಂದು ಕುಕ್ಕರ್ಗೆ ನಾನು ಒಂದು ಬಟ್ಲಾಗಷ್ಟು ತೊಳೆದ್ಬಿಟ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ರೀ. ನೀವು ತೊಗರಿಬೇಳೆ ಬೇಡ ಅಂದರೆ ಹೆಸರು ಬೇಳೆನ ತೊಗೋಬೋದು, ಚೆನ್ನಾಗಿ ಬೇಳೆನಾದರೂ ತೊಗೋಬೋದು, ಅಥವಾ ನೀವು ಇದನ್ನು ನೆನೆಸ್ಬಿಟ್ಟು ಹಾಕ್ಬೋದು ರೀ, ಅಥವಾ ಅರ್ಧ ತೊಗರಿಬೇಳೆ ಅರ್ಧ ಹೆಸರು ಬೇಳೆನಾದ್ರೂ ಹಾಕ್ಬೋದು ರೀ. ನೆನೆಸ್ಬಿಟ್ಟು ಹಾಕಿದ್ರೂ ಬೇಗನೆ ಕುದೀತಾವೆ ರೀ. ಇಲ್ಲ ನಾನು 4 ದೊಡ್ಡ ಸೈಜಸ್ ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಸಣ್ಣ ಟೊಮ್ಯಾಟೊ ಇದ್ದರೆ 5 ಟೊಮ್ಯಾಟೋನ ಹಾಕಿರಿ. ಸ್ವಲ್ಪ ಹುಳಿನೇ ಇರ್ತದೆ ಇದು. 2 ಈರುಳ್ಳಿಯನ್ನು ಉದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. 5 ಮೆಣಸಿನ್ಕಾಯಿಯನ್ನು ಹಾಕ್ತಾಯಿದ್ದೀನಿ ರೀ. ಇದು ಸ್ವಲ್ಪ ಹುಳಿ ಮತ್ತು ಖಾರನೇ ಇರ್ತದೆ. ಖಾರನ ನೀವು ನೋಡಿಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ ಒಂದು 3 ಮೆಣಸಿನ್ಕಾಯಿನ ಹಾಕ್ಬೋದು. 1 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಕೊತ್ತಂಬರಿ ಬೀಜ ಅಥವಾ ಏನು ಧನಿಯಾ ಅಂತ ಕರಿತೀವಲ್ಲ ಅವನ್ನ ಹಾಕ್ತಾಯಿದ್ದೀನಿ ನಾನು. ಒಂದು ಸ್ವಲ್ಪ ಅರಿಶಿಣ, ಒಂದು ಸಣ್ಣ ಸ್ಪೂನಿಂದ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ನೀವು ತುಪ್ಪನೂ ಹಾಕೋಬೋದು. ನಾನಿಲ್ಲಿ 2.5 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ ಬೇಳೆ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದ್ರೆ ಈಗ ಇದನ್ನು ಮುಚ್ಚಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ 4 ಸೀಟಿಯನ್ನು ತೊಗೋತೀನಿ ರೀ. ಬೇಳೆ ಚೆಂದಾಗಿ ಕುದೀಲಿ ರೀ. ನೋಡಿ ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಕುಕ್ಕರು ಬಂದದ ನೋಡಿ. ನಾನು ನಿಮ್ಗೆ ತೋರಿಸ್ತೀನಿ. ಬೇಳೆ ಚೆನ್ನಾಗಿ ಕುದ್ದದ್ರಿ ನೋಡಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಕಡಗೋಲದಿಂದ ಇದನ್ನು ಕಡಿತೀನಿ ರೀ. ಬೇಳೆ, ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ಚೆಂದಂಗೆ ಇದು ಮ್ಯಾಶ್ ಆಗಲಿ, ಅಂದರೆ ಬೇಳೆ ಒಂದೇ ಥರ ಮಂದಗಾಗಬೇಕು ಆ ರೀತಿ. ಅದಕ್ಕೆ ನಾನು ನೀವು ಇಲ್ಲಾಂದ್ರೆ ಬಿಟ್ರಲ್ಲೇನೋ ಬಿಟ್ ಮಾಡ್ಕೋಬೋದು ನೋಡಿ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ. ಇದಕ್ಕೆ ಒಗ್ಗರಣೆನ ಹಾಕ್ತೀನಿ ರೀ. ಅದಕ್ಕೆ ಇದನ್ನು ಸೈಡಿಗೆ ಇಡ್ತೀನಿ. ಈಗ ಒಂದು ಕಡೆಗೆ ಸಣ್ಣ ಸ್ಪೂನ್ದಿಂದನೇ 2 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯಿಲೆ ರೀ ಅದನ್ನು, ಅಥವಾ ನೀವು ಇದನ್ನು ತುಪ್ಪದಲ್ಲಿನೂ ಮಾಡ್ಕೋಬೋದು ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಕಡಲೆಬೇಳೆ, ಅರ್ಧ ಸ್ಪೂನ್ ಆಗಷ್ಟು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ. ನೀವು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಫ್ರೈ ಆಗಲಿ ರೀ. ಅಂದ್ರೆ ಉದ್ದಿನಬೇಳೆ, ಕಡಲೆಬೇಳೆ ಕೆಂಪಗಾಗಲಿ ರೀ. ಉದ್ದಿನಬೇಳೆ, ಕಡಲೆಬೇಳೆ ನೋಡ್ರಿ ಈಗ ಕೆಂಪಗಾಗ್ಯಾವ ರೀ. ಈ ಕೆಂಪಾದ್ಮೇಲೆ ನಾನು ಒಂದು 10ರಿಂದ 11 ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಹಾಕ್ತಾಯಿದ್ದೀನಿ ರೀ. ಅಂದರೆ ಭಾಳಷ್ಟು ಕುಟ್ಟಿ ಏನು ಪೇಸ್ಟ್ ಥರ ಮಾಡಿ ಈ ಥರ ಹಾಕಿರೋ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಅದನ್ನು ಸ್ವಲ್ಪ ಬೇಯಿಸ್ಕೊತೀನಿ. ಬೆಳ್ಳುಳ್ಳಿಯನ್ನು ತುಂಬ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋರು ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಹಿಂಗನ್ನು ಹಾಕ್ತೀನಿ ರೀ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇದು ಆಪ್ಷನಲ್, ಇಲ್ಲ ನೀವು ಇದನ್ನು ಸ್ಕಿಪ್ನೂ ಮಾಡ್ಬೋದು ನಮ್ಗೆ ಇಷ್ಟ ಇಲ್ಲ ಅಂದ್ರೆ ನೋಡಿರಿ. ಈಗ ಅದನ್ನು ನಾನು ಹಿಂಗನ್ನು ಬೇಯಿಸ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿಯನ್ನು ಉದುದಾಗಿ ತೆಳುವಾಗಿ ಹೊಳಿ ಒಗ್ಗರಣೆಯಲ್ಲೇನೂ ಹಾಕ್ತೀನಿ ರೀ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಕುದಿಯೋ ಮುಂದೆನೂ ಹಾಕ್ಕೊಂಡಿದ್ದೀನಿ, ಆದರೆ ಇಲ್ಲಿನೂ ಅರ್ಧ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತೀನಿ ರೀ. ಅದನ್ನು ಅಂದರೆ ಸಾಫ್ಟ್ ಆದರೆ ಸಾಕ್ರಿ. ಈಗ ಆ ಬೇಳೆಯನ್ನು ಹಾಕ್ತಾಯಿದ್ದೀನಿ ರೀ. ಈಗ ಮಿಕ್ಸ್ ಮಾಡೋಣ ರೀ. ಆ ಒಗ್ಗರಣೆ ಜೊತೆ ಆ ಬೇಳೆ ಮಿಕ್ಸ್ ಆಗಲಿ ರೀ ಚೆನ್ನಾಗಿ ನೋಡಿ. ಇದು ತುಂಬ ತೆಳುವೂ ಇರಲ್ಲ, ತುಂಬ ಗಟ್ಟಿನೂ ಇರಲ್ಲ ರೀ, ಮೀಡಿಯಮ್ ಆಗಿರ್ತದೆ. ಇದೊಂದು 2ರಿಂದ 3 ನಿಮಿಷ ಕುದೀಲಿದೆ ನೋಡಿ. ಚೆನ್ನಾಗಿ ಕುದ್ದದ್ರಿ ಇದು ನೋಡಿ. ಇದು ಈ ರೀತಿ ಸ್ವಲ್ಪ ಗಟ್ಟಿನೇ ಬರ್ತದೆ. ಇಲ್ಲ ನಿಮಗೆ ಇನ್ನೊಂದು ಸ್ವಲ್ಪ ತೆಳು ಬೇಕಂದ್ರೆ ನೀವು ಸ್ವಲ್ಪ ಬಿಸಿನೀರ ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನಾನು ಲಾಸ್ಟಿಗೆ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ರೆಡಿ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಬಿಸಿ ಆಗಿರೋಂಥ ಟೊಮ್ಯಾಟೊ ಮೆಣಸಿನ್ಕಾಯಿ ದಾಲ್ನು ಅನ್ಬೋದು, ಟೊಮ್ಯಾಟೊ ಮೆಣಸಿನ್ಕಾಯಿ ಪಪ್ಪು ಬಿಸಿಯಾಗಿ ರೆಡಿ ಆಗಿದ್ರೆ ಇದನ್ನು ನೀವು ಚಪಾತಿ ಜೊತೆ, ಅನ್ನದ ಜೊತೆ, ಮುದ್ದೆ ಜೊತೆ, ದೋಸೆ ಜೊತೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಅನ್ನದ ಜೊತೆ ತಿಂತಿದ್ರೆ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಂಡು ತಿನ್ನಿರಿ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡ್ರಿ.